ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಈಗ ನನ್ನ ಮಲ್ಲಿಗೆ ತೋಟ ಯಾವ ರೀತಿಯಲ್ಲಿದೆ, ಅದರಲ್ಲಿ ಎಷ್ಟು ಮೊಗ್ಗುಗಳು ಆಗ್ತಾ ಇದೆ ಅಂತ ತೋರಿಸ್ತೇನೆ. ಯಾಕಂದರೆ ಕಮೆಂಟ್ನಲ್ಲಿ ಒಬ್ಬರು ಕೇಳಿದ್ದಾರೆ ಪ್ರೆಸೆಂಟಾಗಿ ನಿಮ್ಮ ಗಿಡದಲ್ಲಿ ಎಷ್ಟು ಹೂವು ಆಗ್ತಾ ಇದೆ ಅಂತ. ಹಾಗಾಗಿ ನಾನು ಈಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾನು ಇವತ್ತು ಎಷ್ಟು ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡಿದ್ದೇನೆ ಅಂತ ತಿಳಿಸ್ತೇನೆ. ಇವತ್ತು ನನ್ನ ಗಿಡದಲ್ಲಿ ಆದಂತಹ ಹೂವು ಕೇವಲ 2 ಗೇಣು, ಅಂದರೆ 2 ಸಾಲಿನಷ್ಟು ಮಾತ್ರ. ಈಗ ನನ್ನ ಗಿಡದಲ್ಲಿ ನೋಡಿ ಇಷ್ಟೊಂದು ಮೊಗ್ಗುಗಳು ರೆಡಿ ಆಗ್ತಾ ಇದೆ. ಇನ್ನು 2-3 ದಿನದಲ್ಲಿ ಹೂವಾಗಲು ಪ್ರಾರಂಭವಾಗ್ತದೆ. ಅಂದರೆ ಈಗ 2 ಗೇಣು ಇರಬಹುದು, ಇನ್ನು 2-3 ದಿನದಲ್ಲಿ 2 ಚೆಂಡು 3 ಚೆಂಡು ಆಗಲು ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ದಿನ ತುಂಬಾನೇ ಕಡಿಮೆ ಹೂವು ಇರ್ತದೆ, ನಂತರ ಪುನಃ ಹೆಚ್ಚು ಹೂವು ಸಿಗ್ತದೆ. ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ತಿಳಿದಿರ್ತದೆ. ಯಾಕಂದರೆ ಪ್ರತಿಯೊಂದು ಗಿಡದಲ್ಲೂ ಕೂಡ ಇದೇ ರೀತಿಯಾದ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ. ತಿಂಗಳಲ್ಲಿ 20ರಿಂದ 25 ದಿನ ಮಾತ್ರ ಹೂವು ಸಿಗ್ತದೆ, ಉಳಿದಂತಹ ದಿನಗಳಲ್ಲಿ ಹೂವು ಇರುವುದಿಲ್ಲ. ಅಂದರೆ ಸಾಧಾರಣ 10ರಿಂದ 15 ದಿನ ಹೂವು ಸಿಗುವುದಿಲ್ಲ. ನಾವು ಇಲ್ಲಿ 1 ತಿಂಗಳಿಗಿಂತ 2 ತಿಂಗಳ ಅವಧಿಯಲ್ಲಿ ನೋಡಬೇಕಾಗ್ತದೆ. ಆಗ ಮಧ್ಯದಲ್ಲಿ 15 ದಿನ ನಮಗೆ ಹೂವು ಸಿಗುವುದಿಲ್ಲ. ಹೀಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಯಾವಾಗಲೂ ಕೂಡ ನಮ್ಮ ಗಿಡದಲ್ಲಿ ಹೂವು ಇದ್ದೇ ಇರ್ತದೆ ಅಂತ ಇಲ್ಲ, ಇರ್ತದೆ 1-2 ಮೊಗ್ಗುಗಳು ಕೂಡ ಇರಬಹುದು. ಆದರೆ ನಮಗೆ ಕಂಟಿನ್ಯೂಸ್ ಆಗಿ ಮಾರುಕಟ್ಟೆಗೆ ಹೂವನ್ನು ನೀಡಲು ಸಾಧ್ಯ ಆಗುವುದಿಲ್ಲ. ಆದರೆ ನಾನು 2 ದಿನದ ಹೂವನ್ನು ಒಟ್ಟಿಗೆ ಸೇರಿಸಿ 1 ದಿನ ಕೊಡ್ತೇನೆ. ಅಂದರೆ ಇವತ್ತಿನ ಮತ್ತು ನಾಳೆಯ ಹೂವನ್ನು ಒಟ್ಟಿಗೆ ಸೇರಿಸಿ ಇಡ್ತೇನೆ. ನಂತರ ಅವರು ಬಂದು ತೆಗೆದುಕೊಂಡು ಹೋಗ್ತಾರೆ. ಆಗ 2-2.5 ಸಾಲಿನಷ್ಟು ಹೂವು ಆಗ್ತದೆ. ಹೂವು ಕಡಿಮೆ ಇದ್ದಾಗ ನಾನು ಆ ರೀತಿಯಾಗಿ ಮಾಡ್ತೇನೆ. ಹಾಗೆ 2 ಸಾಲಿಗಿಂತ ಸ್ವಲ್ಪ ಜಾಸ್ತಿ ಹೂವು ಇದ್ದಲ್ಲಿ ನಾನು ಡೈಲಿ ಹೂವನ್ನು ನೀಡ್ತೇನೆ. ಈಗ ಸಂಜೆಯ ಸಮಯ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ, ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಬೆಳಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿದ್ದೆ, ಆವಾಗಲೂ ಕೂಡ ತುಂಬ ಮೋಡ ಇತ್ತು, ಆವಾಗಲೂ ಕೂಡ ವಿಡಿಯೋ ಸರಿಯಾಗಿ ಬಂದಿರಲಿಲ್ಲ. ಹಾಗೆ ಗಿಡಗಳ ಎಲೆಗಳು ನೋಡಿ ಈ ರೀತಿಯಾಗಿ ಹಳದಿ ಆಗಿದೆ. ಈ ವಿಡಿಯೋದಲ್ಲಿ ತುಂಬ ಹಳದಿಯಾಗಿ ಕಾಣಿಸ್ತಾ ಇದೆ, ಆದರೆ ಅಷ್ಟೊಂದು ಹಳದಿ ಆಗಿಲ್ಲ, ಸ್ವಲ್ಪ ಹಳದಿ ಆಗಿದೆ. ಹಾಗೆ ಮೊಗ್ಗುಗಳು ಕೂಡ ಇಲ್ಲಿ ಹಳದಿಯಾಗಿ ಕಾಣಿಸ್ತಾ ಇದೆ. ಈ ರೀತಿಯ ಒಂದು ವಾತಾವರಣದಲ್ಲಿ ಹೀಗೆ ಕಾಣಿಸ್ತಾ ಇರಬಹುದು. ಚಳಿಗಾಲದ ಸಮಯದಲ್ಲಿ ಗಿಡಗಳ ಎಲೆಗಳು ನೋಡಿ ಇದೇ ರೀತಿಯಾಗಿ ಇರ್ತದೆ, ಹಳದಿ ಮಿಶ್ರಿತವಾದ ಹಸಿರಾಗಿರ್ತದೆ. ಇದರಿಂದ ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಕೆಲವೊಮ್ಮೆ ಗಿಡಗಳಿಗೆ ಹಾಕಿದಂತಹ ಗೊಬ್ಬರ ಕಡಿಮೆ ಆದಾಗಲೂ ಕೂಡ ಈ ರೀತಿ ಆಗ್ತದೆ. ಹಾಗಾಗಿ ನಾನು ಸ್ವಲ್ಪ ದಿನದಲ್ಲಿ ನೆಲಗಡಲೆ ಹಿಂಡಿಯನ್ನು ಹಾಕಬೇಕಾಗ್ತದೆ. ನೋಡಿ, ಇದು ಚಳಿಗಾಲದ ಒಂದು ಎಫೆಕ್ಟ್ ಅಂತ ಹೇಳ್ಬಹುದು. ಗಿಡಗಳ ಎಲೆಗಳು ಈ ರೀತಿಯಾಗಿದೆ. ಇನ್ನು ಬರುವಂತಹ ಮಾರ್ಚ್-ಏಪ್ರಿಲ್ನಲ್ಲಿ ಗಿಡಗಳು ಚೆನ್ನಾಗಿ ಬೆಳೀತದೆ, ಹಸಿರಾಗಿಯೇ ಇರ್ತದೆ. ಈಗ ನನ್ನ ಮಲ್ಲಿಗೆ ಗಿಡ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಇದ್ದೇನೆ. ಆದರೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಗಿಡದ ತುಂಬ ಮೊಗ್ಗುಗಳು ಇದೆ ನೋಡಿ. ಈ ಒಂದು ಹಂತದಲ್ಲಿ ಮೊಗ್ಗುಗಳಿವೆ, ಇನ್ನು ಸ್ವಲ್ಪ ದಿನ ಬೇಕಾಗ್ತದೆ. ಚಿಗುರು ಬಂದು ಮೊಗ್ಗು ಬರಲು ತುಂಬ ಸಮಯ ತೆಗೆದುಕೊಂಡಿದೆ, ಯಾಕಂದರೆ ಈಗ ಚಳಿಗಾಲ ಆಗಿದೆ. ಹಾಗೆ ಬೇಸಿಗೆಯಲ್ಲಿ ಬೇಗ ಚಿಗುರು ಬರ್ತದೆ, ಅದರಲ್ಲಿ ಬೇಗನೆ ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ. ಈಗ ಸಾಧಾರಣ 10ರಿಂದ 12 ದಿನ ಆಗಿರಬಹುದು ಹೂ ಕಡಿಮೆಯಾಗಿ. ಮೊಗ್ಗಿನ ಒಂದು ಗಾತ್ರವನ್ನು ನೋಡುವಾಗ ಇನ್ನು 2-3 ದಿನದಲ್ಲಿ ನನಗೆ ಹೆಚ್ಚಿನ ಹೂ ಸಿಗಬಹುದು ಅಂತ ಅಂದ್ಕೊಳ್ತೇನೆ. ಕೆಲವೊಮ್ಮೆ ಅದರ ಒಂದು ಬೆಳವಣಿಗೆ ಸ್ವಲ್ಪ ನಿಧಾನವಾಗಿ ಆಗ್ತದೆ. ಆಗ ಇನ್ನು 2-3 ದಿನ ಹೆಚ್ಚಿಗೆ ಬೇಕಾಗ್ತದೆ. ನೋಡೋಣ ಯಾವಾಗ ಸಿಗ್ತದೆ ಅಂತ. 1 ತಿಂಗಳ ಹಿಂದೆ ನನಗೆ ಪುಷ್ಪ ನಾಯ್ಕ ಅವರು ಕಮೆಂಟ್ ಮಾಡಿದರು, ಒಳ್ಳೆ ಹೂವು ಆಗಬೇಕು ಅಂದರೆ ಗಿಡಕ್ಕೆ ಎಷ್ಟು ವರ್ಷ ಆಗಬೇಕು ಅಂತ ಕೇಳಿದರು. ಅದಕ್ಕೆ ಆನ್ಸರನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಆದರೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಮಲ್ಲಿಗೆ ಕೃಷಿ ಮಾಡುವ ಎಲ್ಲರಿಗೂ ಕೂಡ ತಿಳಿದಿರುವ ವಿಷಯ ಏನಂದರೆ, ಗಿಡವನ್ನು ನಟ್ಟ ಕೂಡಲೇ ನಾವು ಅದರಲ್ಲಿ ಬರುವಂತಹ ಚಿಗುರನ್ನು ತೆಗಿತಾ ಇರಬೇಕಾಗ್ತದೆ. ಆಗ ನಮಗೆ ಹೂವು ಆಗುವುದಿಲ್ಲ. ಇದೇ ರೀತಿಯಾಗಿ 4 ತಿಂಗಳ ಕಾಲ ಚಿಗುರನ್ನು ತೆಗಿತಾ ಇದ್ದಾಗ 4 ತಿಂಗಳ ನಂತರ ಅಥವಾ 6 ತಿಂಗಳ ನಂತರ ಗಿಡದಿಂದ ಬಂದಂತಹ ಹೂವನ್ನು ನಾವು ತೆಗೆಯಬಹುದು. ಇಲ್ಲಿ ನಾವು ಗಿಡದ ಬೆಳವಣಿಗೆಯನ್ನು ನೋಡಿ 4 ತಿಂಗಳು ಅಥವಾ 6 ತಿಂಗಳು ಅಂತ ನಾವೇ ಡಿಸೈಡ್ ಮಾಡಬೇಕಾಗ್ತದೆ. ಗಿಡಗಳು ಚೆನ್ನಾಗಿ ಬೆಳೆದು ಬುಷಾಗಿ ಬೆಳೆದಿದ್ದಲ್ಲಿ 3 ತಿಂಗಳಲ್ಲಿ ಹೂವನ್ನು ಕೂಡ ನಾವು ತೆಗೆಯಬಹುದು. 6 ತಿಂಗಳ ಗಿಡದಲ್ಲಿ ತುಂಬ ಏನು ಹೂವು ನಮಗೆ ಸಿಗುವುದಿಲ್ಲ, ಯಾಕಂದರೆ ಅದರಲ್ಲಿ ಗೆಲ್ಲುಗಳು ಕಡಿಮೆ ಇರ್ತದೆ, ಹಾಗೆ ಚಿಕ್ಕದಾದ ಗಿಡ ಆಗಿರ್ತದೆ. ಆ ಗಿಡಗಳು ದೊಡ್ಡದಾದಂತೆ ಹೂವಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ನಾನು ಇಲ್ಲಿ ಅಂದಾಜಿಗೆ ಹೇಳಬಹುದು, 1 ವರ್ಷದ ಗಿಡದಲ್ಲಿ ಸಾಧಾರಣ 1 ದಿನಕ್ಕೆ 40ರಿಂದ 50 ಮೊಗ್ಗನ್ನು ನೀವು ಪಡೆಯಬಹುದು. ಹಾಗೆ ಗಿಡಗಳು ದೊಡ್ಡದಾದಂತೆ 2 ವರ್ಷ ಆದಂತೆ ಒಂದು ಗಿಡದಲ್ಲಿ 100ರಿಂದ 150 ಮೊಗ್ಗುಗಳನ್ನು ಪ್ರತಿದಿನ ಪಡೆಯಬಹುದು. ಹಾಗೆ 3 ವರ್ಷ ಆದಂತೆ ಅದಕ್ಕಿಂತ ಹೆಚ್ಚಿನ ಹೂವನ್ನು ನೀವು ಪಡೆಯಬಹುದು. ಇದು ಸಾಧಾರಣವಾದ ಒಂದು ಗಿಡದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಗಿಡಗಳು ತುಂಬ ಚೆನ್ನಾಗಿದ್ದು ಹೆಲ್ದಿ ಆದ ಒಂದು ಗಿಡದಲ್ಲಿ ನೀವು ಒಂದೇ ಗಿಡದಿಂದ 1 ಚೆಂಡು 2 ಚೆಂಡಿನ ತನಕ ಹೂವನ್ನು ಪಡೆಯಬಹುದು.
ಹೀಗೆ ನಾವು ನಟ್ಟಂತಹ ಗಿಡದಲ್ಲಿ ಹೆಚ್ಚಿನ ಹೂವನ್ನು ಪಡೆಯಲು ಮಿನಿಮಮ್ ಅಂದರೂ 2 ರಿಂದ 3 ವರ್ಷ ಕಾಯಲೇಬೇಕಾಗ್ತದೆ. ಕೆಲವೊಮ್ಮೆ 2-3 ವರ್ಷ ಆದ ಗಿಡದಲ್ಲೂ ಕೂಡ ಹೆಚ್ಚಿಗೆ ಇಳುವರಿ ಬರುವುದಿಲ್ಲ. ಯಾಕಂದರೆ ಮಣ್ಣಿನ ಸಮಸ್ಯೆ ಇರಬಹುದು, ಬಿಸಿಲಿನ ಸಮಸ್ಯೆ ಇರಬಹುದು, ಅಥವಾ ಗಿಡದ ಸಮಸ್ಯೆ ಇರಬಹುದು. ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಎಷ್ಟೇ ವರ್ಷ ಆದರೂ ಕೂಡ ಗಿಡದಲ್ಲಿ ಹೆಚ್ಚಿನ ಇಳುವರಿ ಬರುವುದಿಲ್ಲ. ಹಾಗಾಗಿ ನಿಮ್ಮ ಗಿಡಗಳು ಚೆನ್ನಾಗಿದ್ದು ಹೆಲ್ದಿ ಆಗಿದ್ದರೆ 1.5-2 ವರ್ಷದಲ್ಲೇ ಹೆಚ್ಚಿನ ಇಳುವರಿಯನ್ನು ನೀವು ಪಡೆಯಬಹುದು. ಹಾಗೆ ಗಿಡಗಳು ದೊಡ್ಡದಾದಂತೆ ಹೆಚ್ಚು ಹೆಚ್ಚು ಹೂವನ್ನು ನೀವು ಪಡೆಯುತ್ತಾ ಹೋಗಬಹುದು. ಆದರೆ ಅದಕ್ಕೆ ಸರಿಯಾದ ಆರೈಕೆಯನ್ನು ಮಾಡ್ತಾ ಇರಬೇಕಾಗ್ತದೆ. ಮಲ್ಲಿಗೆ ಗಿಡಗಳಿಗೆ ಸುಡುಮಣ್ಣು ಯಾವ ರೀತಿಯಲ್ಲಿ ಹಾಕಬೇಕು ಅಂತ ವಿಡಿಯೋ ಮಾಡಿದ್ದೆ. ಆ ವಿಡಿಯೋವನ್ನು ನೋಡಿ ಮಹಾದೇವಿಯವರು ಕಮೆಂಟಲ್ಲಿ ಕೇಳಿದ್ದಾರೆ ಸುಡುಮಣ್ಣು ಎಲ್ಲಿ ಸಿಗ್ತದೆ ಅಂತ. ಸುಡುಮಣ್ಣನ್ನು ಮನೆಯಲ್ಲೇ ನಾವು ತಯಾರಿಸಿಕೊಂಡು ನಮ್ಮ ಗಿಡಗಳಿಗೆ ಹಾಕಬೇಕಾಗ್ತದೆ. ಒಂದು ವೇಳೆ ನಿಮಗೆ ಅದು ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ಊರಿನಲ್ಲಿ ಯಾರಾದರೂ ಮಾಡುವವರಿದ್ದಲ್ಲಿ ಅವರಿಂದ ನೀವು ತೆಗೆದುಕೊಂಡು ಬಂದು ಗಿಡಗಳಿಗೆ ಹಾಕಬಹುದು. ಹಾಗೆಯೇ ಬೇರೆ ಬೇರೆ ಊರುಗಳಲ್ಲಿದ್ದವರಿಗೆ ಆ ಊರಿನಲ್ಲಿ ಎಲ್ಲೂ ಕೂಡ ಸುಡುಮಣ್ಣು ಸಿಗದೇ ಇದ್ದಲ್ಲಿ ಸುಡುಮಣ್ಣನ್ನು ಹಾಕುವ ಅಗತ್ಯ ಇರುವುದಿಲ್ಲ. ಅದರ ಬದಲಾಗಿ ಬೇರೆ ಯಾವುದೇ ಗೊಬ್ಬರವನ್ನು ಹಾಕಿ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಬಹುದು. ಈಗ ಹೆಚ್ಚಿನ ಐಟಮ್ಸ್ಗಳು ಆನ್ಲೈನಲ್ಲಿ ಸಿಗ್ತದೆ. ಆದರೆ ಈ ಸುಡುಮಣ್ಣು ಸಿಗ್ತದೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಬೇಕಾದರೆ ಒಮ್ಮೆ ಸರ್ಚ್ ಮಾಡಬಹುದು. ಹಾಗೆಯೇ 3 ವರ್ಷದ ಗಿಡಕ್ಕೆ ಎಷ್ಟು ನೀರು ಹಾಕಬೇಕು ಅಂತ ಒಬ್ಬರು ಕಮೆಂಟಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಪ್ರಮಾಣವನ್ನು ಹೇಳಿ ಆನ್ಸರ್ ಮಾಡುವುದು ತುಂಬಾ ಕಷ್ಟ ಆಗ್ತದೆ. ಯಾಕಂದರೆ ಬಿಸಿಲು ಜಾಸ್ತಿ ಇದ್ದಾಗ ನೀರಿನ ಪ್ರಮಾಣ ಜಾಸ್ತಿ ಹಾಕಬೇಕಾಗ್ತದೆ. ಹಾಗೆ ಕಡಿಮೆ ಬಿಸಿಲು ಅಥವಾ ನೆರಳಿನ ಒಂದು ವಾತಾವರಣದಲ್ಲಿ ಬುಡದ ಮಣ್ಣು ಅಷ್ಟೊಂದು ಡ್ರೈ ಆಗುವುದಿಲ್ಲ. ಆಗ ನೀವು ನೀರು ಹಾಕುವ ಒಂದು ಅಗತ್ಯ ಇರುವುದಿಲ್ಲ. ಸ್ವಲ್ಪವೇ ನೀರನ್ನು ಹಾಕಿದರೆ ಸಾಕಾಗ್ತದೆ. ನೀವು ಎಷ್ಟು ನೀರು ಹಾಕಬೇಕು ಅಂತ ನಿಮ್ಮ ಗಿಡದ ಬುಡವನ್ನು ನೋಡಿ ನೀವೇ ಅಂದಾಜು ಮಾಡಿಕೊಳ್ಬೇಕಾಗ್ತದೆ. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ನಿನ್ನೆ ಬೆಳಗ್ಗೆ ನೀರನ್ನು ಹಾಕಿದ್ದೇನೆ. ಹಾಗೆ ಇವತ್ತು ಬೆಳಗ್ಗೆ ನೀರನ್ನು ಹಾಕಲು ಹೋದಾಗ ಗಿಡದ ಬುಡದ ಮಣ್ಣು ಅಷ್ಟೊಂದು ಡ್ರೈ ಆಗಿರಲಿಲ್ಲ, ಸ್ವಲ್ಪ ನೀರಿನ ಅಂಶ ಇತ್ತು. ಹಾಗಾಗಿ ನಾನು ಇವತ್ತು ಬೆಳಗ್ಗೆ ನೀರನ್ನು ಹಾಕಿಲ್ಲ, ಸಂಜೆಯ ವೇಳೆ ನೀರನ್ನು ಹಾಕಿದ್ದೇನೆ. ಇಲ್ಲಿ ನಿನ್ನೆ ಮತ್ತು ಇವತ್ತು ಸ್ವಲ್ಪ ಮೋಡದ ಒಂದು ವಾತಾವರಣವಿತ್ತು. ಹಾಗಾಗಿ ನನಗೆ ಹೆಚ್ಚಿಗೆ ನೀರು ಗಿಡಗಳಿಗೆ ಹಾಕುವ ಅವಶ್ಯಕತೆ ಇರಲಿಲ್ಲ. ಹಾಗೆ ಮೊನ್ನೆಯ ತನಕ ನಾನು ಡೈಲಿ ಬೆಳಗ್ಗೆ ನೀರನ್ನು ಹಾಕ್ತಾ ಇದ್ದೆ. ಒಂದು 10 ಗಂಟೆಯ ಟೈಮಲ್ಲಿ ನೀರನ್ನು ಹಾಕ್ತಾ ಇದ್ದೆ. ಮೊನ್ನೆಯ ತನಕ ನಾನು ತುಂಬಾ ನೀರನ್ನು ಹಾಕಿದ್ದೇನೆ. ಹಾಗೆ ಇವತ್ತು ನೋಡಿ ಸ್ವಲ್ಪ ಕಡಿಮೆ ನೀರನ್ನು ಹಾಕಿದ್ದೇನೆ. ಇದು ವಾತಾವರಣವನ್ನು ನೋಡಿಕೊಂಡು ನಾವು ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ. ಹಾಗೆ ಗಿಡದ ಬುಡದಲ್ಲಿರುವ ಮಣ್ಣನ್ನು ನೋಡಿಕೊಂಡು ನಾವು ಗಿಡಕ್ಕೆ ನೀರನ್ನು ಹಾಕಬೇಕಾಗ್ತದೆ. ಡೈಲಿ ಇಂತಿಷ್ಟು ಪ್ರಮಾಣದಲ್ಲಿ ಹಾಕಿ ಅಂತ ಹೇಳಲು ಸಾಧ್ಯ ಆಗುವುದಿಲ್ಲ. ಹಾಗೆ ನೀವು ಮುಖ್ಯವಾಗಿ ಮಾಡಬೇಕಾಗಿರುವುದು ಗ್ರೋ ಬ್ಯಾಗ್, ಪಾಟ್ ಅಥವಾ ಟಬ್ಗಳಿಗೆ ಸರಿಯಾಗಿ ಹೋಲ್ಗಳನ್ನು ಮಾಡಿ ಇಡಬೇಕಾಗ್ತದೆ. ಆಗ ನೀವು ಎಷ್ಟೇ ನೀರನ್ನು ಹಾಕಿದರೂ ಕೂಡ ಅದು ಇಳಿದು ಹೋಗ್ತದೆ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಅದು ಹೋಲ್ಗಳ ಮೂಲಕ ಇಳಿದು ಹೋಗ್ತದೆ. ಗಿಡಗಳಿಗೆ ನೀರು ಕಡಿಮೆ ಆದಾಗ ನಿಮಗೆ ಗಿಡವನ್ನು ನೋಡುವಾಗಲೇ ಗೊತ್ತಾಗ್ತದೆ. ಗಿಡಗಳು ಬಾಡಿದಂತೆ ಇರ್ತದೆ, ಮೊಗ್ಗುಗಳೆಲ್ಲ ಬಾಡಿದಂತೆ ಇರ್ತದೆ. ನೀವು ಒಮ್ಮೆ ಸರಿಯಾಗಿ ನೀರನ್ನು ಹಾಕಿದಾಗ ಅದು ಮತ್ತೆ ಸರಿ ಆಗ್ತದೆ. ನಾನು ಗಿಡದ ಬುಡ ಡ್ರೈ ಆದಾಗ ಸಾಧಾರಣ 2 ನಿಮಿಷದ ತನಕ ನಾನು ಗಿಡಗಳಿಗೆ ನೀರನ್ನು ಹಾಕ್ತೇನೆ. ಅದು ಸಪೂರವಾದ ಪೈಪ್ನಲ್ಲಿ ಹಾಕ್ತೇನೆ, ದಪ್ಪಗಿನ ದೊಡ್ಡದಾದ ಪೈಪ್ನಲ್ಲಿ ಅಲ್ಲ. ನಾನು ಇಷ್ಟನ್ನು ಮಾತ್ರ ಹೇಳಬಹುದು, ಇನ್ನು ಎಷ್ಟು ಪ್ರಮಾಣ ಅಂತ ಸರಿಯಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ನೀರನ್ನು ಹಾಕುವಾಗ ಸ್ವಲ್ಪ ಭಯ ಆಗ್ತಾ ಇದೆ, ಎಷ್ಟು ಹಾಕುವುದು ಅಂತ ಗೊತ್ತಾಗದೇ ಇದ್ದಲ್ಲಿ ನೀವು ಗಿಡದ ಬುಡ ಡ್ರೈ ಆದಾಗ ಹಾಕಿದರೆ ಸಾಕಾಗ್ತದೆ. ಕೆಲವೊಮ್ಮೆ 1 ದಿನದಲ್ಲಿ ಗಿಡದ ಬುಡ ಡ್ರೈ ಆಗ್ತದೆ, ಆಗ ನೀರು ಹಾಕಿ. ಕೆಲವೊಮ್ಮೆ 1.5 ದಿನ, ಅಂದರೆ ಇವತ್ತು ಬೆಳಗ್ಗೆ ಹಾಕಿದರೆ ನಾಳೆ ಸಂಜೆ ನೀರು ಹಾಕಬಹುದು. ಕೆಲವೊಮ್ಮೆ 2 ದಿನ ಆದರೂ ಡ್ರೈ ಆಗುವುದಿಲ್ಲ, ಆಗ ನೀವು 2 ದಿನಕ್ಕೊಮ್ಮೆ ನೀರನ್ನು ಹಾಕಿದರೆ ಸಾಕಾಗ್ತದೆ. ಒಂದು ವೇಳೆ ನೀವು ನಿಮ್ಮ ಗಿಡಗಳನ್ನು ನೆಲದಲ್ಲಿ ನಟ್ಟಿದ್ದಲ್ಲಿ 2 ದಿನಕ್ಕೊಮ್ಮೆ ನೀರನ್ನು ಹಾಕಿದರೆ ಸಾಕಾಗ್ತದೆ. ಸ್ವಲ್ಪ ನೀರು ಜಾಸ್ತಿ ಆದರೂ ಕೂಡ ಏನು ತೊಂದರೆ ಆಗುವುದಿಲ್ಲ. ಆದರೆ ಪಾಟ್ನಲ್ಲಿ ನೀವು ಗಿಡವನ್ನು ನಟ್ಟಿದ್ದಲ್ಲಿ ನೀರು ಜಾಸ್ತಿ ಆಗದಂತೆ ನೋಡಿಕೊಳ್ಬೇಕಾಗ್ತದೆ. ಪಾಟ್ಗಳಲ್ಲಿ ನಿಲ್ಲುವಷ್ಟು ನೀರನ್ನು ನೀವು ಗಿಡಗಳಿಗೆ ಹಾಕಬಾರ್ದು. ಸರಾಗವಾಗಿ ಅದು ಇಳಿದು ಹೋಗುವಂತಿರಬೇಕು. ಹಾಗೆ ಜಾಸ್ತಿ ನೀರನ್ನು ಕೂಡ ಹಾಕಬಾರ್ದು. ಅದನ್ನು ಒಂದು ಗಮನದಲ್ಲಿಟ್ಕೊಳ್ಳಿ. ಒಂದು ವೇಳೆ ನೀವು ಗಿಡಗಳಿಗೆ ನೀರನ್ನು ಹಾಕಿದಾಗ ಅದು ಮೇಲ್ಪದರದಲ್ಲೇ ನಿಲ್ತಾ ಇದ್ದರೆ ಅಥವಾ 3-4 ದಿನ ಆದರೂ ಅದರ ಒಂದು ತೇವಾಂಶ ಇಳಿದು ಹೋಗ್ತಾ ಇಲ್ಲ ಅಂತ ಇದ್ದಲ್ಲಿ ನೀವು ಆ ಮಣ್ಣನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗ್ತದೆ. ಯಾಕಂದರೆ ಅದರಲ್ಲಿ ತುಂಬಾ ಅಂಟಿನ ಅಂಶ ಇರ್ತದೆ. ಇದರಿಂದ ಗಿಡಗಳು ಹಾಳಾಗುವ ಚಾನ್ಸಸ್ ಇರ್ತದೆ. ಅದನ್ನು ಒಮ್ಮೆ ನೀವು ಗಮನಿಸಬೇಕಾಗ್ತದೆ. ಹೀಗೆ ಕೆಲವೊಂದು ವಿಷಯಗಳು, ಅಂದರೆ ಗಿಡದ ಬುಡ ಡ್ರೈ ಆದಾಗ ನೀರನ್ನು ಹಾಕುವುದು, ಎಲೆಗಳೆಲ್ಲ ಬಾಡಿದಂತೆ ಆದಾಗ ನೀರನ್ನು ಹಾಕುವುದು, ಹಾಗೆ ಗಿಡದ ಬುಡದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ನೀರು ಸರಾಗವಾಗಿ ಇಳಿದು ಹೋಗುವಂತೆ ಹೋಲ್ಗಳನ್ನು ಮಾಡುವುದು, ಇದಿಷ್ಟನ್ನು ನೀವು ಗಮನದಲ್ಲಿಟ್ಟುಕೊಂಡು ಗಿಡಗಳಿಗೆ ನೀರನ್ನು ಹಾಕಿದಾಗ ಯಾವುದೇ ತೊಂದರೆ ಇಲ್ಲದೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ.
ನಾನು ಮಲ್ಲಿಗೆ ಗಿಡಗಳಿಗೆ ಎಷ್ಟು ನೀರನ್ನು ಹಾಕಬೇಕು ಅಂತ ಕೇಳಿದಾಗ ಅದರ ಪ್ರಮಾಣವನ್ನು ಹೇಳದೆ ಯಾವ ರೀತಿ ನೀರನ್ನು ಹಾಕಬೇಕು ಅಂತ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ಇದರಿಂದ ನಿಮಗೆ ಉಪಯೋಗ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಂದಿನ ವಿಡಿಯೋದಲ್ಲಿ ಇವತ್ತು ನನ್ನ ಮಲ್ಲಿಗೆ ಗಿಡ ಯಾವ ರೀತಿ ಇದೆ ಅಂತ ತೋರಿಸಿದ್ದೇನೆ. ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರನ್ನು ಕೂಡ ಮಾಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.